ಶಿವಮೊಗ್ಗದಲ್ಲಿ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರ ಕುರಿತು ಮಾತನಾಡಿದರು. ಆಶ್ರಯ ನಿವೇಶನ ಮುಂಚೆ ನಡೆದಿತ್ತು, ಇದೀಗ ಸರ್ಕಾರದಿಂದ ಮನೆ ನೀಡಲಾಗುತ್ತದೆ. ಸಚಿವರು ವಸತಿ ಸಚಿವರು ಬರೋದನ್ನ ತಡೆದಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗ ನಿವೇಶನದ ಬದಲಾಗಿ ಮನೆಗಳ ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳಿ ಸರ್ಕಾರದ ಆದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನು ಮಾಡ್ತಾ ಇದೆ. ಆಶ್ರಯ ಮನೆಗಳ ಹಂಚಿಕೆ ಆಗಬೇಕಾಗಿದೆ. ಆದರೆ ನಮ್ಮ ಜಿಲ್ಲಾ ಮಂತ್ರಿಗಳು, ಉಸ್ತುವಾರಿ ಸಚಿವರು ಅಧಿಕಾರದ ಪಿತ್ತವನ್ನು ನೆತ್ತಿಗೇರಿಸಿಕೊಂಡು ಬಡವರಿಗೆ ಸೂರು ಕೊಡದೇ ಇರುವಂತ ರೀತಿಯೊಳಗೆ ತಮ್ಮ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವ ಸ್ಥಾನಕ್ಕೆ ಗೌರವ ಕೊಡ್ಬೇಕಾದ್ರೆ ಒಂದು ಜವಾಬ್ದಾರಿ, ಅದ್ರ ಬಗ್ಗೆ ಬೇರೆ. ಆದ್ರೆ ಆ ಜಾಗಕ್ಕೆ ನ್ಯಾಯ ಕೊಡದೇ ಇರುವಂತ ರೀತಿಯೊಳಗಡೆ ಸಚಿವರು ನಡ್ಕೊಳ್ತಾ ಇರುವಂತ ಉದ್ದಟತನ ಇದೆಯಲ್ಲ, ಇದನ್ನ ನಾನು ಖಂಡಿಸ್ತೇನೆ. ಅಧಿಕಾರದ ಪಿತ್ತ ಯಾವತ್ತೂ ಕೂಡ ಯಾರು ನೆತ್ತಿಗೆ ಏರಿಸ್ಕೊಳ್ಬಾರದು. ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು 28ನೇ ತಾರೀಕು ವಸತಿ ಸಚಿವರು ಶಿವಮೊಗ್ಗಕ್ಕೆ ಬರ್ಬೇಕಾಗಿತ್ತು. ವಸತಿ ಸಚಿವರನ್ನ ಬರದೇ ಇರೋ ಹಾಗೆ ನೋಡ್ಕೊಂಡು ಬಡವರಿಗೆ 652 ಮನೆಗಳಿಗೆ ಇವತ್ತು ನಾವು ಲಾಟ್ರಿ ಮೂಲಕ ಅವರಿಗೆ ಮನೆ ನಂಬರ್ ಅನ್ನ ಕೊಡಬೇಕಾಗಿತ್ತು. ಅವರು ಬರದೇ ಇರೋ ಹಾಗೆ ನೋಡ್ಕೊಂಡು ಯಾವ ಪುರುಷಾರ್ಥಕ್ಕೋಸ್ಕರ ಇದನ್ನ ಸ್ಥಗಿತಗೊಳಿಸಿದ್ರು, ಅವರನ್ನ ಯಾಕೆ ತಡೆದ್ರು ಅಂತೇಳಿ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡ್ರು. ಈ ರೀತಿಯ ಉದ್ದಟತನದ ಪರಮಾವಧಿಯ ಪರಿಣಾಮ ಬಡವರ ಮನಸ್ಸಿಗೆ ಬಹಳ ಘಾಸಿಯಾಗಿದೆ. ನಂಗಂತೂ ತುಂಬಾ ನೋವಾಗಿದೆ. ವಿಶೇಷವಾದಂತ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ವಿ. ಡಿಸೆಂಬರ್ 7ನೇ ತಾರೀಕು ಅವರಿಗೆ ಮನೆ ನಂಬರ್ಗಳನ್ನ ಕೊಡಬೇಕಾಗಿತ್ತು. ಅದಕ್ಕೆ ಅಡ್ಡ ಬಂದ್ರಿ. ಕಮಿಷನರ್ ಮೇಲೆ ತಮ್ಮ ಗದಾಪ್ರಹಾರನ ಮಾಡೋದ್ರ ಮೂಲಕ ಇವತ್ತು ಅಡ್ಡ ಬರ್ತಾ ಇದ್ದೀರಿ. ವಸತಿ ಸಚಿವರಿಗೆ ನಾನಿಲ್ದೇ ಇದ್ದಾಗ ಹೇಗೆ ಬರ್ತೀರಾ ನೀವು? ಹೊಂದಾಣಿಕೆ ಮಾಡ್ಕೊಂಡು ಬರ್ಬೇಕಲ್ಲ ಸಮಯವನ್ನ. ಆ ಸಮಯ ಆಗ್ಲಿಲ್ಲ. ಆಯ್ತು, ವಸತಿ ಸಚಿವರು ಬಂದೇ ಕೊಡಬೇಕು ಅಂತ ನಮ್ದಂತ ಏನಿಲ್ಲ. ನೀವು ನಡ್ಕೊಂಡಂತ ರೀತಿಯ ಪರಿಣಾಮ ವಸತಿ ಸಚಿವರ ಬಳಿಗೆ ನಾವು ಹೋಗಿದ್ದು. ಅವತ್ತಿಂದ ಇವತ್ತಿನವರೆಗೂ ಚೆನ್ನೈವರೇ ಆಶ್ರಯ ಸಮಿತಿ ಅಧ್ಯಕ್ಷ ನಾನು. ಏನಾಗಿದೆ, ಯಾಕೆ ಮುಂದಕ್ಕೆ ಹೋಗಿದ್ದನ್ನ ಯಾಕೆ ಇಂಥ ದಿವಸ ಮಾಡೋಣ, ಇಂಥ ದಿವಸ ಅವರನ್ನೆಲ್ಲ ಕರೀರಿ, ಒಟ್ಟಿಗೆ ಸೇರಿ ಯೋಚನೆ ಮಾಡೋಣ ಅಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ಈ ಕಾರ್ಯಗಳಲ್ಲಿ ಉದ್ದಟತನದ ಪರಮಾವಧಿಯನ್ನು ನಾವು ತೋರಿಸಿಲ್ಲ. ನಾವು ಅವತ್ತಿಂದ ಇವತ್ತಿನ ತನಕ ಡಿಸೆಂಬರ್ 7 ಯಾವತ್ತು ನೀವು ಕಮಿಷನ್ ಗದಾಪ್ರಹಾರ ಮಾಡಿ ಹುಷಾರ್ ಅಂತ ಹೇಳಿ ಅದನ್ನ ನಿಲ್ಲಿಸಿದಿರಿ, ಅವತ್ತಿಂದ ಇವತ್ತಿನವರೆಗೂ ಕೂಡ ಒಬ್ಬ ಆಶ್ರಯ ಸಮಿತಿ ಅಧ್ಯಕ್ಷರ ಜೊತೆಗೆ ಮಾತಾಡಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ. ಬಡವರಿಗೆ ಬೀಗ ಕೊಡಬೇಕು, ಚೀಟಿಯನ್ನು ಎತ್ತಿ ಬೀಗ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ನೀವು ಮಾಡ್ಲಿಲ್ಲ. ನಿಮಗೆ ಅಷ್ಟು ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ನಿಮಗೆ ಉಸ್ತುವಾರಿ ಸಚಿವರ ಜಾಗ? ನಾನಾಗೆ ಮತ್ತೆ ಮೊನ್ನೆ ದಿನ ಕೇಳಿದ್ದೇನೆ, ವಸತಿ ಸಚಿವರು 28ನೇ ತಾರೀಕು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. 3 ಬಾರಿ ಬದಲಾವಣೆ ಆಯ್ತು. 7ನೇ ತಾರೀಕು ಆಯ್ತು, 18 ಅಂತ ಆಯ್ತು, 21 ಅಂತ ಆಯ್ತು, 28ಕ್ಕೆ ಬಂದೇ ಬರ್ತೇವೆ ಅಂತ ಮಾತನ್ನ ಸಚಿವರು ಹೇಳಿದ್ರು. ವಸತಿ ಸಚಿವರು ಜಮೀರ್ ಅಹಮದ್ ಹೇಳಿದ್ರು, ನಿಮ್ ಜೊತೆಗಿದ್ದೀನಿ ಚೆನ್ನೈವರೇ, ಬಡವರ ಪರವಾಗಿ ಕೆಲಸ ಮಾಡ್ತಾ ಇದೀವಿ, ಮಾಡೋಣ, ನಾನು ಬರಕ್ ಸಿದ್ಧ ಇದ್ದೇನೆ. ಆದ್ರೆ ಅವ್ರು ಹೇಳಿದಂತ ಮಾತನ್ನು ಹೇಳ್ತೇನೆ, ಉಸ್ತುವಾರಿ ಸಚಿವರ ಜೊತೆ ನೀವು ಒಂದ್ಸರಿ ಮಾತಾಡಿ ಅಂತ. ಆಯ್ತು, ಎಲ್ಲವನ್ನು ಮೀರಿ ನಾನು ಮಾತಾಡಿದ್ದೇನೆ. ಬಂದವರು ಅದ್ರ ಬಗ್ಗೆ ಯಾವುದೇ ರೀತಿಯ ಮಾತುಕತೆಗಳು ನನ್ನ ಜೊತೆ ಮಾತಾಡ್ಲಿಲ್ಲ. ಅವರು ಪೂನಾದಿಂದ ಬಂದ್ರು, ಸಾಯಂಕಾಲ ನಾನು ಮಾತಾಡಿದೆ. 28ಕ್ಕೆ ಬರ್ತಾ ಇದ್ದಾರೆ, ನೀವು ಇರ್ಬೇಕು ಸರ್, ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಮಾಡೋದು ಬೇಡ, ಬಡವರು ಪರವಾದಂತ ಕೆಲಸ ಅಂತ ಹೇಳಿ ನಾನು ಬರ್ತೇನೆ, ನಾನು ಮಾತಾಡ್ತೇನೆ ಹೇಳಿದಂತ ಒಬ್ಬ ವ್ಯಕ್ತಿ ಬೇಜವಾಬ್ದಾರಿ ತನದಿಂದ ನಡ್ಕೊಂಡಿದ್ದಾರೆ. ಈ ಕ್ಷಣದವರೆಗೂ ಕೂಡ ಆಶ್ರಯಕ್ಕೆ ಸಂಬಂಧಪಟ್ಟಂತ ಲಾಟ್ರಿ ಎತ್ತಿ ಮನೆಗಳಿಗೆ ಆಯ್ಕೆ ಮಾಡಿಕೊಳ್ಳುವಂತ ಪ್ರಕ್ರಿಯೆಗೆ ಒಂದು ಸಹಕಾರ ಕೊಡದೇ ಇರುವಂತಹ ಬಡವರ ವಿರೋಧಿ ಮಧು ಬಂಗಾರಪ್ಪ.